నాయకులు కొంతమంది ఉంటారు. ఆ కోవలోని వారే శ్రీ పవన్ సార్ వీళ్ళంతా. అలాగే మరొకరు ಪವನ್ ಕಲ್ಯಾಣ್ ಸಮಸ್ಯೆಗೆ ವೇದಿಕೆಯಲ್ಲೇ ನರೇಂದ್ರ ಮೋದಿಯವರು ಔಷಧಿಯನ್ನು ಕೊಟ್ಟಿದ್ದಾರೆ. ಹೌದು, ಇದೀಗ ಈ ವಿಡಿಯೋ ವೈರಲ್ ಆಗ್ತಾ ಇದೆ. ಏನು ಔಷಧಿ ಕೊಟ್ಟರು, ಏನಿದು ಅಂತ ನೀವು ಕೇಳಬಹುದು. ಸ್ನೇಹಿತರೆ, ಜನಸೇನಾ ಅಧ್ಯಕ್ಷ ಪವನ್ ಕಲ್ಯಾಣ್ ಅವರ ಬಗ್ಗೆ ಪ್ರಧಾನಿ ಮೋದಿ ಅವರಿಗೆ ಅಪಾರ ಗೌರವವಿದೆ ಅನ್ನುವಂಥದ್ದು ಗೊತ್ತೇ ಇದೆ. ಹಾಗೆ ಪವನ್ ಕಲ್ಯಾಣ್ ಅವರಿಗೂ ಕೂಡ ನರೇಂದ್ರ ಮೋದಿ ಅವರು ಅಂದರೆ ಗೌರವ ಇದೆ. ಇನ್ನು ಸಾಮಾನ್ಯವಾಗಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕಲ್ಯಾಣ್ ಬಗ್ಗೆ ತುಂಬ ಹೆಚ್ಚು ಮಾತನಾಡ್ತಾ, ಅಂದರೆ ನರೇಂದ್ರ ಮೋದಿ ಅವರು ಕಲ್ಯಾಣ್ ಅವ್ರ ಬಗ್ಗೆ ತುಂಬ ಗೌರವಯುತವಾಗಿ ಮಾತನಾಡ್ತಾರೆ. ಹಾಗೆ ಅವರ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ. DCM ಪವನ್ ಕಲ್ಯಾಣ್ ಅವರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾಗ ಅನಾರೋಗ್ಯದಲ್ಲಿದ್ದರು, ಅವರಿಗೆ ಹುಷಾರಿರಲಿಲ್ಲ. ಪ್ರಧಾನಿ ಮೋದಿ ಭಾಗವಹಿಸಿದಂತಹ ಅಮರಾವತಿ 2.0 ರೀಲಾಂಚ್ ಸಮಾರಂಭದಲ್ಲಿ ಭಾಷಣವನ್ನು ಮಾಡುವಾಗ ಅವರು ತುಂಬ ಸಲ ಕೆಮ್ತಾ ಇದ್ರು. ಈ ವೇಳೆ ಮೋದಿಯವರು ಪವನ್ಗೆ ಏನೋ ಒಂದು ಕೊಟ್ಟಿದ್ದಾರೆ, ನೀವು ಅದು ಸ್ಕ್ರೀನ್ ಮೇಲೆ ನೋಡಬಹುದು. ಇದನ್ನು ನೋಡಿ ಅವರು ನಕ್ಕಿ ತಮ್ಮ ಸೀಟ್ ಕಡೆಗೆ ಹೋಗಿರುವಂತಹ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಇನ್ನು ಜಗನ್ ಆಡಳಿತದ ವಿನಾಶ, ಅಮರಾವತಿ ನಿರೀಕ್ಷೆ ಮತ್ತು ರಾಜ್ಯವನ್ನು ಮುನ್ನಡೆಸಬಲ್ಲಂತಹ ಚಂದ್ರಬಾಬು ಮತ್ತು ಮೋದಿಯವರ ಸಮರ್ಥ ನಾಯಕತ್ವ ಸೇರಿದಂತೆ ಹಲವು ವಿಷಯಗಳನ್ನು ಕಲ್ಯಾಣ್ ಅವರು ಹೇಳಿದ್ರು. ಆದರೆ ತಮ್ಮ ಭಾಷಣದುದ್ದಕ್ಕೂ ಕೆಮ್ಮು, ಅಂದರೆ ತುಂಬ ಅವರಿಗೆ ಕೆಮ್ಮು ಬರ್ತಾ ಇತ್ತು. ಇದು ನರೇಂದ್ರ ಮೋದಿಯವರು ಗಮನಿಸಿದ್ದಾರೆ. ನಂತರ ಪವನ್ ಕಲ್ಯಾಣ್ ಅವರಿಗೆ ಏನಾಯಿತು ಅಂತ ಕೇಳಿದಂತಹ ಮೋದಿ ವೇದಿಕೆಯಲ್ಲಿ ಅವರನ್ನು ಹತ್ತಿರ ಕರೆದು ಬ್ರಾಂಕೋ ಕ್ಯಾಚ್ ಕ್ಯಾಪ್ಸೂಲನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದನ್ನು ನೋಡಿ ಪವನ್ ಕಲ್ಯಾಣ್ ಅವರು ನಕ್ಕರು. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ನೀವು ಸ್ಕ್ರೀನ್ ಮೇಲೆ ನೋಡಬಹುದು. ಮೋದಿಯವರು ಅವರ ಜೇಬಿನಿಂದ ಏನೋ ತೆಗೆದು, ಅಂದರೆ ಚಾಕ್ಲೇಟು ಮಾತ್ರೆ ಏನೋ ಒಂದು ತೆಗೆದು ಕಲ್ಯಾಣ್ ಅವರ ಕೈಗೆ ಕೊಡ್ತಾರೆ. ಈ ಒಂದು ಮದ್ದನ್ನು ಕೊಡ್ತಾ ಇದ್ದಂತೆ ಕಲ್ಯಾಣ್ ಅವರಿಗೆ ನಗು ಬರುತ್ತೆ. ಇಬ್ಬರು ನಗಾಡಿದ್ದಾರೆ. ಈ ವಿಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. నాయకులు కొంతమంది ఉంటారు. ఆ కోవలోని వారే శ్రీ పవన్ సార్ వీళ్ళంతా. అలాగే మరొకరు కేంద్ర భారీ పరిశ్రమలు ఉక్కు శాఖల సహాయ మంత్రి వర్యులు శ్రీ భూపతి